ಹೇಯ್, ನೀನು ಯಾಕೆ ಕಾಲೇಜಿಗೆ ಬರಲಿಲ್ಲ? ಅಯ್ಯೋ, ಅದೊಂದು ದೊಡ್ಡ ಕಥೆ ಕಣೆ. ನಾನು ಕಾಲೇಜಿಗೆ ಬರ್ತಿದ್ದಾಗ ಸೈಲೆನ್ಸ್. ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್? ನಾನು ಪಾಠ ಮಾಡ್ತಾ ಇದ್ರೆ ನೀನ್ ತಮಾಷೆ ಮಾಡ್ತಾ ಇದ್ಯಾ? ಈಗ ಹೇಳು, ಬೋರ್ಡಲ್ಲಿ ಏನು ಬರ್ದಿದ್ದೀನಿ ಅಂತ. ಸರ್, ಡಬಲ್ ಎಕ್ಸ್ ಸರ್. ಡಬಲ್ ಎಕ್ಸ್ ಅಲ್ಲ ಮಾದು, ತ್ರಿಬಲ್ ಎಕ್ಸ್. ಅವಳು ಕಣ್ ಕಾಣಿಸ್ತಾ ಇರೋದು ನಿಮ್ಗೊಂದು ಜೋಕ? ನಿಮಗೂ ಕಣ್ ಕಾಣಿಸ್ತಾ ಇದ್ದರೆ ಗೊತ್ತಾಗ್ತಿತ್ತು ಅವಳ ಕಷ್ಟ ಏನು ಅಂತ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿ, ಅದನ್ನ ಬಿಟ್ಟು ಅವಮಾನ ಯಾಕೆ ಮಾಡ್ತೀರಾ ಸರ್? ಮಾತಾಡಿದ್ದು ನಾನು, ಅದೇನ್ ಶಿಕ್ಷೆ ಕೊಡ್ತೀರೋ ನನಗೆ ಕೊಡಿ. ಸಾರಿ ಅಮೃತ, ನೀನು ಕುರುಡ್ರು ಕುಂಡ್ರ ಬಗ್ಗೆ ಇಟ್ಟಿರೋ ಅಭಿಮಾನಕ್ಕೆ ನನಗೆ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾನು ಅಮಾವಾಸ್ಯೆ ಚಂದ್ರ. ಹಾಯ್ ಸೂರ್ಯ, ಹೇಗಿದ್ದೀರಾ? ಊಟ ಆಯ್ತಾ? ಇಲ್ಲ ಮೇಡಮ್, ಇವತ್ತು ಉಪವಾಸ. ಒಂದ್ ಹನಿ ನೀರು ಕೂಡ ಕುಡಿಯೋ ಹಾಗಿಲ್ಲ. ಯಾಕೆ? ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸಣ್ಣ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಹೇಳೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ಉತ್ತರ ಗೊತ್ತಾಗ್ತಿಲ್ಲ. ನಿಮ್ ನೆನಪು ಬಂತು, ದಯವಿಟ್ಟು ಉತ್ತರ ಹೇಳ್ತೀರಾ? ಮೊದಲು ಪ್ರಶ್ನೆ ಏನು ಅಂತ ಹೇಳಿ. ಕಲರ್ಸ್ ಅಂದ್ರೇನು? ಅರೆ, ಇದ್ಯಾವ ದೊಡ್ಡ ಪ್ರಶ್ನೆ. ಕಲರ್ಸ್ ಅಂದ್ರೆ ಬಣ್ಣ. ಬಣ್ಣ ಅಂದ್ರೆ? ಅದೇ ಕೆಂಪು, ನೀಲಿ, ಹಳದಿ, ಹಸಿರು, ಬಿಳಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದು ಕಣ್ಣಿರೋ ನಿಮಗ್ ಗೊತ್ತಾಗುತ್ತೆ, ನಮಗೆ ಯಾಕೆ ಗೊತ್ತಾಗ್ಬೇಕು ಹೇಳಿ ಮೇಡಮ್? ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ? ನಾನೇನಾದ್ರೂ ಡಿಸ್ಟರ್ಬ್ ಮಾಡದ್ನಾ? ಛೇ, ಹಾಗೇನಿಲ್ಲ. ಕಲರ್ಸ್ ಬಗ್ಗೆ ನಿಮ್ಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ ಮೇಡಮ್. ಕುರುಡರಿಗೆ ಬಣ್ಣದ ಬಗ್ಗೆ, ಕಿವುಡರಿಗೆ ಸಂಗೀತದ ಬಗ್ಗೆ ಕನ್ವಿನ್ಸ್ ಮಾಡೋದು ಕಷ್ಟನೇ. ಉಪವಾಸ ಇವತ್ತು ಒಂದಿನ ತಾನೆ, ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಉಪವಾಸ ಮಾಡ್ತೀನಿ ಅಂದ್ರೆ ಹೇಗೆ? ದಯವಿಟ್ಟು ಊಟ ಮಾಡಿ. ಮೇಡಮ್, ಮೇಡಮ್ ನೀವಾದ್ರೂ ಸ್ವಲ್ಪ ಹೇಳಿ ಮೇಡಮ್. ಸೂರ್ಯ ಬೆಳಿಗ್ಗೆಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ. ಬರೀ ಬೀರೆ. ಮೇಡಮ್, ಸೂರ್ಯನ್ ಫೋನ್ ಕೊಡಿ. ಓಕೆ ಮೇಡಮ್, 100% ಡಮಾರ್. ಹಲೋ ಸೂರ್ಯ, ನೀವೀಗ ಊಟ ಮಾಡ್ಲಿಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಇವತ್ತೇ ಕಟ್. ಅಯ್ಯೋ, ಹಾಗನ್ಬೇಡಿ ಮೇಡಮ್. ನಿಮ್ಮಂತವ್ರ ಸ್ನೇಹ ಸಿಕ್ಕಿರೋದೆ ನಮ್ ಭಾಗ್ಯ. ಹಾಗಾದ್ರೆ ಊಟ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಥ್ಯಾಂಕ್ಸ್. ಯಾವುದೋ ಹಾಡು ಕೇಳಿಸ್ತಾ ಇದೆ. ಹೌದು. ನಿಮಗೆ ಯಾವ ತರ ಹಾಡಿಷ್ಟ? ಎಲ್ಲ ತರ ಹಾಡುಗಳು ಇಷ್ಟ. ಅದರಲ್ಲೂ ಫೋಕ್ ಬೇಸ್ ಕನ್ನಡ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ವಾವ್, ನೀವಿಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ನನ್ಗೆ ಹೇಳಲೇ ಇಲ್ವಲ್ಲ ಸೂರ್ಯ? ಹೇಳಕ್ಕೆ ನಾನೇನ್ ಬಾಲ್ಮುರಳಿ ಕೃಷ್ಣನ, ಭೀಮ್ಸೆನ್ ಜೋಶಿನ? ಏನೋ ಹವ್ಯಾಸ, ಹಾಡ್ಕೋತಾ ಇದೀವಿ. ಏಯ್, ಯಾರವರು? ಅದೇ ಅವತ್ತು ಆಕ್ಸಿಡೆಂಟ್ ಅಲ್ಲಿ ಪರಿಚಯ ಆಯ್ತು ಅಂತ ಹೇಳಿದ್ನಲ್ಲ. ಓ, ಇವ್ರೇನಾ ಸೂರ್ಯ? ಹೌದು, ಇವನೇ ಸೂರ್ಯ. ನಾವು ಇವನು ಸುತ್ತ ಗ್ರಹಗಳು. 12 ಗ್ರಹಗಳು ಮಿಸ್ ಆಗ್ಬಿಟ್ಟಿದೆ. ಇದೇ ನಿಮ್ಮ ವೃತ್ತಿನ? ಅಲ್ಲ ಮೇಡಮ್, ಪ್ರವೃತ್ತಿ. ಅಂದ್ರೆ ನಾವೆಲ್ಲ ಡಿಗ್ರಿ ಹೋಲ್ಡರ್ಸು, ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದೀವಿ. ನಮ್ ಸುರೇಶನ್ ಲವರ್ ಮದುವೆಗೆ ಅರ್ಜೆಂಟ್ ಆಗಿ ಕಾಸ್ಬೇಕಾಗಿತ್ತು, ಅದಕ್ಕೆ ಹಾಡ್ತಾ ಇದೀವಿ. ಏನು, ಲವರ್ ಮದ್ವೆಗಾ? ಹೌದು, ಇವನು ಕಾಣ್ತಿದ್ದಾಗ ಒಂದ್ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದ. ಪಾಪ ಆಕ್ಸಿಡೆಂಟ್ ಅಲ್ಲಿ ಕಣ್ಣು ಹೊರಟಾಯ್ತು. ಅದಕ್ಕೆ ಅವಳು ಇವನನ್ನ ಪ್ರೀತಿಸಲ್ಲ ಅಂತ ಹೇಳಿದ್ಲು. ಆದ್ರೆ ಇವನಿಗೆ ಅವಳು ಅಂದ್ರೆ ಪಂಚ ಪ್ರಾಣ. ಈಗ ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ವರದಕ್ಷಿಣೆ ಕೊಡೋದಕ್ಕೆ ಅವ್ರ ಅಪ್ಪ ಮನದ ಕಾಸಿಲ್ಲ. ನಾನು ಅವಳಿಗೆ ಹೆಲ್ಪ್ ಮಾಡ್ಲೇಬೇಕು ಅಂದೆ. ಅದಕ್ಕೆ ಮೇಡಮ್ ಇವನಿಗೆ ಸಹಾಯ ಮಾಡ್ತಿರೋದು. ಡ್ರೈವರ್, ಲವ್ ಮಾಡ್ಲಿಲ್ಲ ಅಂತ ಆಸಿಡ್ ಹಾಕೋ ಈ ಕಾಲದಲ್ಲಿ ಲವ್ ಮಾಡಿ ಮೋಸ ಮಾಡಿದವಳಿಗೂ ಸಹಾಯ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ. ರಿಯಲಿ ಯು ಆರ್ ಗ್ರೇಟ್. ನಾವಲ್ಲ ಮೇಡಮ್, ದೇವರು. ಅಲ್ಲ ಸೂರ್ಯ, ಅದಕ್ಕೋಸ್ಕರ ನೀವ್ ಯಾಕೆ ಹೀಗೆ ಫುಟ್ಪಾತ್ ಅಲ್ಲಿ ಹಾಡ್ಬೇಕು? ನನಗೊಂದು ಮಾತು ಹೇಳಿದ್ರೆ ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತಿದ್ದೆ. ಸಾರಿ ಮೇಡಮ್, ನಾವು ಕುರುಡ್ರು, ಆದ್ರೆ ಭಿಕ್ಷುಕರಲ್ಲ. ಮನುಷ್ಯ ಯಾವಾಗಲೂ ದುಡಿದು ಬದುಕಬೇಕು ಅಲ್ವಾ ಮೇಡಮ್? ನಮಗೆ ಕಣ್ಣಿಲ್ದಿದ್ರೇನಂತೆ, ಛಲ ಇದೆ, ಬಲ ಇದೆ, ದುಡಿದು ಸ್ವಾಭಿಮಾನದಿಂದ ಬದುಕ್ತೀವಿ. ಹೌದು. ನಮೋ ಭೂತನಾಥ, ನಮೋ ದೇವ ದೇವ. ಯಾಕೋ ಹೀಗೆ ನಾನು ಹೊಟ್ಟೆ ಉರಿಸ್ತಾ ಇದೆಯಾ? ತಿರುಪೆ ಬೇಡವ್ರ ತರ ಹಾರ್ಮೋನಿಯಂ ಇಟ್ಕೊಂಡು ಬೀದಿ ಬೀದಿಲಿ ಹಾಡ್ತಾ ಇದೆಯಲ್ಲ, ನಮ್ಮ ಮಾನ ಮರ್ಯಾದೆ ಏನಾಗಬೇಕು? ಸ್ಟಾರ್ ಹೋಟೆಲ್ ಕುಡಿದು ತಿಂದು ಅರ್ಬೆತ್ಲೆ ಹುಡುಗರ ಜೊತೆ ಕುಣಿತೀರಲ್ಲ, ಅಲ್ಲಿ ನಿಮ್ಮ ಮಾನ ಮರ್ಯಾದೆಗೆ ಏನೂ ಆಗಲ್ವಾ? ಅದು ನನ್ನ ಬಿಸಿನೆಸ್, ನನ್ನಿಷ್ಟ. ಇದು ನನ್ನಿಷ್ಟ. ನೀನು ಈ ಜನ್ಮದಲ್ಲೇ ಉದ್ಧಾರ ಆಗಲ್ಲ. ಛೇ,
ಸಿಂಪತಿ ಓಕೆ, ಅಫೆಕ್ಷನ್ ಅರ್ಧ ದಾರಿಲಿದೆ. ಏ ಗಣೇಶ್, ಯಾರು ನೋಡ? ಅವಳು ಅಂದ್ರೆ ಯಾರು? ಯಾರು? ಬನ್ನಿ ಬನ್ನಿ ಮುಂದೆ ಬನ್ನಿ. ಥ್ಯಾಂಕ್ ಯು. ಈ ಮೇಡಮ್ ಗಿಡಮ್ ಏನು ಬೇಡ, ಸುಮ್ನೆ ಶಾರ್ಟ್ ಆಗಿ ಅಮೃತ ಅಂದ್ರೆ ಸಾಕು. ಹೌದು, ಬಾಗಿಲು ತೆಗೆಯಕ್ಕೆ ಯಾಕೆ ಇಷ್ಟು ಲೇಟು? ಅದು ನಾನು ಸ್ನಾನ ಮಾಡ್ತಿದ್ದೆ. ನಾನು ಬಟ್ಟೆ ಹಾಕೋತಿದ್ದೆ. ನಾನ್ ದೇವ್ರ ಪೂಜೆ ಮಾಡ್ತಿದ್ದೆ. ನಾನು ನಿಮ್ಗೆ ಫೋನ್ ಟ್ರೈ ಮಾಡ್ತಿದ್ದೆ. ಓಕೆ ಓಕೆ ಓಕೆ, ನೀವೆಲ್ಲ ರೆಡಿ ತಾನೆ? ಯಾಕೆ ನಂದಿ ಬೆಟ್ಟ ಕರ್ಕೊಂಡು ಹೋಗ್ತೀರಾ? ಹೌದು, ನಿನ್ನ ಟಿಪ್ಪು ಡ್ರಾಪ್ ಇಂದ ತಳ್ಳಕ್ಕೆ. ಅಲ್ಲ, ನಿಮ್ಮನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಏನ್ ವಿಶೇಷ? ನಿಮ್ ಬರ್ಡೇನಾ? ಸಸ್ಪೆನ್ಸ್. ಇದೇ ನಮ್ಮ ಮನೆ. ವಾವ್, ವಂಡರ್ಫುಲ್. ಅರೆ, ನಿಮ್ಗೆ ಹೇಗೆ ಗೊತ್ತಾಯ್ತು? ವಾಸನೆಯಿಂದ. ಏನು, ಮನೆಗೂ ವಾಸನೆ ಇದೆಯಾ? ಯಾಕಿಲ್ಲ ಮೇಡಮ್, ದೊಡ್ಡೋರ್ ಮನೇಲಿ ದುಡ್ಡಿನ ವಾಸನೆ, ಬಡವ್ರ ಮನೆಯಲ್ಲಿ ಬೆವರಿನ ವಾಸನೆ, ರೈತರ ಮನೆಯಲ್ಲಿ ಗಂಜಲದ ವಾಸನೆ, ಕುಂಬಾರನ ಮನೆಯಲ್ಲಿ ಮಣ್ಣಿನ ವಾಸನೆ, ಟೆಂಪಲ್ ನಲ್ಲಿ ಕರ್ಪೂರದ ವಾಸನೆ, ಮಸೀದಿಯಲ್ಲಿ ಸೆಂಟ್ ವಾಸನೆ, ಚರ್ಚ್ನಲ್ಲಿ ಮೇಣದ ಬತ್ತಿಯ ವಾಸನೆ. ದೇವ್ರು ನಿಮಗೆ ಕಣ್ ಕೊಡದೇ ಇದ್ರು ಎಷ್ಟು ಅಬ್ಸರ್ವೇಷನ್ ಕೊಟ್ಟಿದ್ದಾನೆ. ಗಾಡ್ ಇಸ್ ಗ್ರೇಟ್. ಎಲ್ಲ ಸೂರ್ಯದೇವನ ಕೃಪೆ. ಬನ್ನಿ. ಇವಳ್ಯಾಕೋ ಇಲ್ಲಿ ಬಂದ್ಲು? ನಮ್ ಡ್ರಾಮಾ ಗೋವಿಂದ. ಎಕ್ಕಡದಲ್ಲಿ ಓದೆ ಬೆಳಕ್ಕಿಂತ ಮುಂಚೆ ಕಳ್ಸ್ಕೊಬೇಕಂಡ್ರೋ. ಎದ್ದನ 1 2 3. ಅಮ್ಮರೇ, ಇದೇ ನಿಮ್ ಗಂಡಂದಿರು. ಅಯ್ಯೋ, ಫ್ರೆಂಡ್ ಅಂದಿರು ವಾಪಸ್ ಹೋಗ್ಲಿಕ್ಕತ್ತಾರಲ್ಲ. ಯಾಕೆ ವಾಪಸ್ ಹೋಗ್ತಿದ್ದೀರಿ? ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಮರ್ತ್ಬಿಟ್ಟಿದ್ವಿ. ಯಾ, ಹಾಗಂತ ಮನೆಗ್ ಬಂದು ವಾಪಸ್ ಹೋಗ್ತೀರಾ? ನಾನೇ ನಿಮ್ಮನ್ನ ಆಮೇಲೆ ಕರ್ಕೊಂಡು ಡ್ರಾಪ್ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಹೌದ್ರಿ ಅಪ್ಪ, ಅಮ್ಮೋರು ಎಷ್ಟು ಆಸೆ ಪಟ್ಟು ಕರ್ಕೊಂಡ್ ಬಂದಾರ, ಬಂದ ಹಂಗ ಹೊಂಟಿರಲ್ಲ. ಆ, ಈ ಮಾರಿಗಳನ್ನ ಎಲ್ಲೋ ನೋಡ್ದಂಗ ಐತಲ್ಲ. ಪ್ಲೀಸ್ ಕಮ್, ಕೂತ್ಕೊಳ್ಳಿ. ಕೆಳಗೆ ಕೂತ್ತೀರಾ? ಸೋಫಾ ಮೇಲೆ ಕೂತ್ಕೊಳ್ಳಿ. ಸೋಫಾ ಎಲ್ಲಿದೆ? ವೆರಿ ಸಿಂಪಲ್, ಮೈನ್ ಡೋರ್ ಇಂದ 10 ಹೆಜ್ಜೆ. ಏ ದಡ್ಡ, ಅದು ನಮ್ಮನೇಲಿ. ಐಮ್ ಸಾರಿ, ಸೋಫಾ ಇಲ್ಲಿದೆ. ಬನ್ನಿ, ಸಿಟ್ ಡೌನ್. ಕೂತಿರಿ, ನನ್ನ ಡ್ಯಾಡಿ ಕರ್ಕೊಂಡು ಬರ್ತೀನಿ. ನಿಮ್ಮನ್ನೆಲ್ಲ ಎಲ್ಲೋ ನೋಡಿನಲ್ರಿ ನಾನು. ಕಾಂಪೌಂಡ್ ಮೇಲೆ ಕರೆಕ್ಟ್ರಿ? ಅನಿಲ್ ಕುಂಬ್ಳೆ, ಕರೀರಿ. ಸಚಿನ್ ತೆಂಡೂಲ್ಕರ, ಅಯ್ಯೋ ಕರೀರಿ ಅಪ್ಪ. ಸೈಯಫ್ ಅಲಿ ಖಾನ್. ಬರಬರ್ರಿ. ಅವರೆಲ್ಲ ಅವ್ರ ಹೆಂಡತಿದಿರ್ಗಿಂತ ತುಂಬಾ ಚಿಕ್ಕವರು. 100% ಬರಬರ್ರಿ ಅಪ್ಪ. ಅವ್ರ ನೀವು? ಅಯ್ಯೋ, ಮತ್ತೆ ಯಾಕೆ ಹಿಂಗ್ ಡ್ರಾಮಾ ಮಾಡ್ಲಿಕ್ಕತ್ತೀರಿ? ಏನೇದು ಡ್ರಾಮಾ ಗೀಮಾ? ಅಮ್ಮೋರೆ, ಇವರೆಲ್ಲ ಡ್ರಾಮಾ ಕಂಪನಿಯಿಂದ. ಅಯ್ಯೋ, ಅಲ್ಲ, ಡ್ರಾಮಾ ಮಾಡ್ಲಿಕ್ಕತ್ತೀರಿ. ಇವರೆಲ್ಲ ಕುರುಡರಲ್ಲ, ಪೊರ್ಕಿಗಳು. ಪೊರ್ಕಿಗಳ? ಹೌದು ಅಮ್ಮೋರೆ, ಕಾಂಪೌಂಡ್ ಕಟ್ಟೆ ಮಗ ಚೈನೆ ಹೊಡಿತಾ ಕುಂತು ಹೋಗುವರ ಹುಡುಗಿರ್ನೆಲ್ಲ ಲೈನ್ ಹೊಡಿತಾ ಕುಂತಿದ್ದು ನನ್ ಕಣ್ಣಾರ ಕಂಡಿನಿ. ವಯಸ್ಸಾದ್ರೂ ಏನಾತು ಅಂತ ನನಗ ಲೈನ್ ಹೊಡಕತ್ತಿರು ಈ ಪೊರ್ಕಿಗಳು. ವಾಟ್? ಹಾ, ಕೇಳ್ರಿ ಮತ್ತೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರು? ಪಾಪ, ಇವ್ರು ಮಾತಾಡೋದನ್ನ ಕೇಳ್ತಿದ್ರೆ ಮೆಂಟಲ್ ಹಾಸ್ಪಿಟ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿರ್ಬೇಕು ಅನ್ಸುತ್ತೆ. ಏನಂದ್ರೆ ನನಗ ಮೆಂಟ್ಲು ಅಂದ್ರೆ ನೀವು ಅಪ್ಪ ಮೆಂಟ್ಲು ಅದಾನ, ನಿಮ್ಮ ಅಮ್ಮ ಮೆಂಟ್ಲು, ನಿಮ್ಮ ಅಜ್ಜಿ ಮೆಂಟ್ಲು, ನಿಮ್ ತಾತ ಮೆಂಟ್ಲು. ಅಲ್ಲ ಅಮ್ಮವ್ರೆ, ಅದು ನಿನಗೆ ಯಾರು ನೋಡಿದ್ರು ಡೌಟ್, ಏನ್ ನೋಡಿದ್ರು ಕನ್ಫ್ಯೂಸ್. ಇವರೆಲ್ಲ ನನ್ನ ಫ್ರೆಂಡ್ಸ್, ಬ್ಲೈಂಡ್ಸ್. ಅಲ್ಲ ಅಮ್ಮವ್ರೆ, ಅದು ಏನು ಹೇಳ್ಬೇಡ. ಹೋಗು, ಕಾಫಿ ಮಾಡ್ಕೊಂಡ್ ಬಾ, ಹೋಗು.
ರಮ್ಯಾ. ಹಾಯ್ ಫ್ರೆಂಡ್ಸ್. ನಾನು ನಿಮ್ ಕ್ಯಾಟಗರಿನೇ. ನಾನ್ ಹಾಫ್ ನೀವ್ ಫುಲ್ಲು. ಅಷ್ಟೇ ನನ್ಗೂ ನಿಮ್ಗೂ ಇರೋ ವ್ಯತ್ಯಾಸ. ಅಂದ್ರೆ ಸೋಡಾ ಬುಡ್ಡಿನ ಯಾ ಹಾ ಡ್ಯಾಡಿ, ನಾನು ಹೇಳಿದ್ನಲ್ಲ, ಸೂರ್ಯ, ಹರಿ, ಶೇಖರ್, ಗಣೇಶ್ ಅಂಡ್ ಸುರೇಶ್. ನಮಸ್ಕಾರ ಓ ನಮಸ್ಕಾರ ಪ್ಲೀಸ್ ಕೂತ್ಕೊಳ್ಳಿ. ನಿಧಾನ ಅಮೃತ ನಿಮ್ಮ ಬಗ್ಗೆ ಎಲ್ಲ ಹೇಳಿದಾಳೆ. ನಿಮ್ಮ ವಿಚಾರ ಕೇಳಿ ನನಗಂತೂ ಹೆಮ್ಮೆ ಅನ್ನಿಸ್ತು. ಅದು ನಿಮ್ಮ ದೊಡ್ಡ ಗುಣ ಸರ್. ದೊಡ್ಡವರಲ್ಲಿ ದೊಡ್ಡ ಗುಣ ಇರೋದು ವಿಶೇಷ ಅಲ್ಲಪ್ಪ, ಚಿಕ್ಕವರಲ್ಲಿ ದೊಡ್ಡ ಗುಣ ಇದೆ ನೋಡು, ಅದು ಗ್ರೇಟ್. ನಮ್ದೇನು ಗ್ರೇಟ್ನೆಸ್ ಬಿಡಿ ಮೇಡಮ್. ನಿಮ್ಮ ಮಗಳು ಆಕ್ಸಿಡೆಂಟ್ ಮಾಡಿದಾಗ ನನಗೆ ಕಣ್ಣಿದ್ದಿದ್ರೆ ನಾನು ಕಾಲು ಕಲ್ಲು ಹೊಡಿತಿದ್ನೋ ಏನೋ. ನಾನು ಕುರುಡ ಅಲ್ವಾ, ಅದಕ್ಕೆ ಸುಮ್ಮನಾದೆ. ಯಾಕೆಂದರೆ ಹೆಲ್ಪ್ಲೆಸ್ ಆಗಿರೋರಿಗೆ ತಾಳ್ಮೆ ಜಾಸ್ತಿ. ಕರೆಕ್ಟ್. ಅದಕ್ಕೆ ಉದಾಹರಣೆ ನಮ್ ಡ್ಯಾಡಿನೇ. ನಮ್ ತಂದೆ ಈಗ ನಿಮ್ಮನ್ನ ಯಾಕೆ ಕರ್ಸಿದಾರೆ ಗೊತ್ತಾ? ಯಾಕೆ? ಇವರು ಐ ಸ್ಪೆಷಲಿಸ್ಟ್. ನಿಮ್ ಕಣ್ಣನ್ನ ಟೆಸ್ಟ್ ಮಾಡಿ ಆಪರೇಷನ್ ಮಾಡೋಕೆ. ಲೋ ಸೂರ್ಯ, ನಮ್ ಪಿಕ್ಚರು ಇಂಟರ್ವಲ್ ಮುಂಚೆನೆ ಕಲಾಸ್. ನಾವು ಡಾಕ್ಟರ್ ಹತ್ರ ಒಳಗಡೆ ಹೋದ್ರೆ ನಮ್ಮ ಬಣ್ಣ ಬಯಲಾಗುತ್ತೆ ಕಣೋ. ನನ್ನ ಮಗನ ನೀನು ಬಣ್ಣಕ್ಕೆ ಹೋದೆ, ಬಣ್ಣ ಬೈಲಾದ್ರೆ 2 ಏಟು 4 ಬೈಗಳು ಅಷ್ಟೇ. ಆದ್ರೆ ಟೆಸ್ಟು ಗಿಸ್ಟು ಅಂತ ಹೇಳಿ ನಮ್ ಕಣ್ಣೆ ಫಿನಿಶ್ ಮಾಡ್ಬಿಟ್ರೆ ನಮ್ ಗತಿ ಏನ್ರೋ? ಪರ್ಮನೆಂಟ್ ಬ್ಲೈಂಡ್. ಅಯ್ಯಪ್ಪ ನಾ ಬರ್ತೀನಿ ಗುರು. ಏನೂ ಆಗಲ್ಲ, ಕೂತ್ಕೊಳ್ಳೋ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಓಪನ್ ಮಾಡ್ತೀರಾ? ಏನ ಕನ್ನಡಕನ. ಅಷ್ಟೇನಾ? ನಾನು ನರ್ಸ್. ಕನ್ನಡಕ ತೆಗಿರಿ, ಕಣ್ಣಿಗೆ ಡ್ರಾಪ್ಸ್ ಹಾಕ್ಬೇಕು. ಡ್ರಾಪ್ಸಾ? ಯಾಕೆ? ಬಿಫೋರ್ ಟೆಸ್ಟ್ ಡ್ರಾಪ್ಸ್ ಹಾಕ್ಲೇಬೇಕು. ಓ, ಶೇಕ್ ವೆಲ್ ಬಿಫೋರ್ ಯೂಸ್. ಇದನ್ನ ಹಾಕಿದ್ರೆ ಕಣ್ಣಿಗೇನು ಆಗೋದಿಲ್ಲ ತಾನೆ? ಏನೂ ಆಗಲ್ಲ. ಕಣ್ಣಿರೋರ್ಗೆ ಹಾಕಿದ್ರೆ ಕಣ್ಣೋಗುತ್ತೆ. ಯಾಕೆ ಹೆದರ್ತೀರಾ? ಏನೂ ಆಗಲ್ಲ. ಗ್ಲಾಸ್ ತೆಗಿರಿ. ಸ್ವಲ್ಪ ಎಡಗಡೆ ನೋಡಿ. ಬಲಗಡೆ ಸ್ವಲ್ಪ ನೇರ ನೋಡಿ. ಬಲಕ್ಕೆ ರೆಪ್ಪೆ ಬಡಿದೆ ನೋಡಿ. ಹಾಗೆ ಬಲಕ್ಕೆ ನೋಡಿ. ಓಹ್, ಎನಿ ಗುಡ್ ನ್ಯೂಸ್ ಡ್ಯಾಡ್? ಬಾಮ ಕೂತ್ಕೊ ಹೇಳ್ತೀನಿ. ನೋಡುಮ್ಮ ಅಮೃತ, ಈ ನಾರಾಯಣ ನೇತ್ರಾಲಯದಲ್ಲಿ ದಿಸ್ ಇಸ್ ಫಸ್ಟ್ ಟೈಮ್ ನಾವು ಇಂಥ ಕೇಸ್ನ ನೋಡ್ತಾ ಇರೋದು. ಎಂತೆಂಥ ಡ್ಯಾಮೇಜ್ ಆಗಿರೋ ಐಗಳನ್ನೇ ನಾವು ರಿಪೇರಿ ಮಾಡಿದ್ವಿ. ಆದ್ರೆ ದಿಸ್ ಇಸ್ ಮಿರಾಕಲ್ ಕಡುವ. ಅಂದ್ರೆ ಅಂದ್ರೆ ರೆಟಿನ ಚೆನ್ನಾಗಿದೆ, ಕಾರ್ನಿಯ ಚೆನ್ನಾಗಿದೆ, ಆಪ್ಟಿಕಲ್ ನರ್ವ್ ಕೂಡ ಚೆನ್ನಾಗಿದೆ. ಆದ್ರೂ ಕಣ್ ಕಾಣಿಸೋದಿಲ್ಲ ಅಂತಂದ್ರೆ ಹಾಗಾದ್ರೆ ಅವ್ರ ಕಣ್ ಕಾಣಿಸ್ಬೋದಾ ಡ್ಯಾಡ್? ಕಾಣಿಸೋ ಸಾಧ್ಯತೆ ಜಾಸ್ತಿ ಇದೆ. ಆದ್ರೆ ಯಾಕಿದ್ರ ಅನ್ನೋದು ಚೆಕ್ ಮಾಡಬೇಕಾಗಿದೆ. ಏನಿಹೋ ನೆಕ್ಸ್ಟ್ ಮಂತು ನನ್ನ ಫ್ರೆಂಡ್ ಐ ಸ್ಪೆಷಲಿಸ್ಟ್ ಫಾರಿನ್ ಇಂದ ಬರ್ತಿದ್ದಾನೆ. ಅವನು ಒಂದ್ಸಲಿ ಕೌಂಟ್ರ್ ಚೆಕ್ ಮಾಡ್ಲಿ, ಆಮೇಲೆ ವಿಲ್ ಡಿಸೈಡ್ ಇಟ್. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ಸ್ ಲಾಟ್. ಹಲೋ ಫ್ರೆಂಡ್ಸ್, ನಿಮ್ಗೊಂದು ಗುಡ್ ನ್ಯೂಸ್. ನೆಕ್ಸ್ಟ್ ಮಂತ್ ಫಾರಿನ್ ಇಂದ ಐ ಸ್ಪೆಷಲಿಸ್ಟ್ ಬರ್ತಿದ್ದಾರೆ. ನಿಮಗೆಲ್ಲ ದೃಷ್ಟಿ ಬರೋ ಚಾನ್ಸಸ್ ಇದೆ.